प्रचोदयात्। ಗಾಯತ್ರಿ ಅಂದರೆ ನಾವು 5 ಮುಖದಲ್ಲಿ ಅವಳನ್ನು ನೋಡ್ತೀವಿ. ಪಂಚಮುಖಿ ಗಾಯತ್ರಿ, ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ ಹೇಳ್ತೀವಿ. ಪಂಚಸಂಖ್ಯೆಯಲ್ಲಿ ಉಪಚಾರ ತಗೋತಾಳೆ ಅಂತ. ಹಾಗಂದರೆ ಏನು? ಅವಳು ಪಂಚಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ ಪಂಚಬ್ರಹ್ಮರ ಜೊತೆಗೆ. ಪಂಚಬ್ರಹ್ಮರು ಬ್ರಹ್ಮ, ವಿಷ್ಣು, ರುದ್ರ, ಈಶ, ಸದಾಶಿವ ಇವರುಗಳ ಜೊತೆ ಸೇರಿಕೊಂಡು ಪಂಚಕೃತ್ಯಗಳನ್ನು ಮಾಡ್ತಾಳೆ. ಪಂಚಕೃತ್ಯಗಳು ಯಾವುದು? ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಇದೆಲ್ಲವಳು ಮಾಡ್ತಾ ಇದ್ದಾಳೆ. ಪಂಚಬ್ರಹ್ಮರನ್ನು ಆಸನವಾಗಿಟ್ಕೊಂಡು ಅದರ ಮೇಲೆ ಕೂತಿದ್ದಾಳೆ. ಅವಳಿಲ್ಲದೆ ಇದ್ದರೆ ಆ ಪಂಚಬ್ರಹ್ಮರಿಗೆ ಶಕ್ತಿಯೇ ಇಲ್ಲ. ಪಂಚವೇದಗಳು ಅಂತ ಹೇಳ್ತೀವಿ, ಎಲ್ಲದರ ಸಾರ ಅವಳು. ಪಂಚಯಜ್ಞಗಳು ಅಂತೀವಿ, ಎಲ್ಲ ತಾಯಿಗೆ ತಲುಪೋದು. ಈ ಪಂಚೀಕರಣ ದೇಹದಲ್ಲಿ ಆಗ್ತಾ ಇರೋದು ಕೂಡ ಗಾಯತ್ರಿಯನ್ನು ಡೀಟೇಲಾಗಿ ನಾವು ಓದಬೇಕು, ತಿಳ್ಕೋಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದೊಂದು ಮಾತು ಆಡೋದು, ಒಂದೊಂದು ಅಕ್ಷರವೂ ಕೂಡ ಎಲ್ಲಿಂದ ಬರ್ತಾ ಇದೆ. 52 ಅಕ್ಷರಗಳು ಯಾವ ರೀತಿ ಸ್ವರ ವ್ಯಂಜನಗಳು ಜೋಡಿಸ್ಕೊಳ್ತಾ ಇದೆ, ಹೇಗೆ ಯೋಗವಾಹಕಗಳು ಆ ಬೀಜ ಮಂತ್ರಗಳಾಗ್ತಾ ಇದೆ. ಗಾಯತ್ರಿ ಮಂತ್ರದ ರಹಸ್ಯ ತಿಳ್ಕೊಳ್ತಾ ಇದು ಎಲ್ಲ ಮಂತ್ರಗಳ ಮೂಲ. ಓಂಕಾರದಿಂದ ಬಂದದ್ದು ಅಂದಮೇಲೆ ಎಲ್ಲ ಮಂತ್ರಗಳಿಗೂ ಮೂಲ ಅದು. 3 ಶಕ್ತಿ, 4ನೇದರ ಒಂದು ರಹಸ್ಯ, 5 ಶಕ್ತಿ, 6ನೇದರ ರಹಸ್ಯ, 6 ಶಕ್ತಿಗಳು, 7ನೇದರ ರಹಸ್ಯ, 9 ಶಕ್ತಿಗಳು, 10ನೇದರ ರಹಸ್ಯ. ಹೀಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪಂಚದಶಿ ಮಂತ್ರ ಹೇಗೆ ಬಂತು, ಯಾವ ರೀತಿಯ ಗಾಯತ್ರಿ ಜಪ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಯಾಕೆ ನಾವು ಮಾಡಬಾರ್ದು. ನಮಗಿದೊಂದೇ ದಾರಿ ಬುದ್ಧಿ ಪ್ರಚೋದನೆಗೆ. ಎಲ್ಲಿವರೆಗೂ ನಾವು ಅಹಂಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೂ ಕಲುಷಿತವಾದ ಬುದ್ಧಿ ಏನೇ. ಗಾಯತ್ರಿಯನ್ನು ತಾಯಿ ಅಂತ ಒಪ್ಕೊಂಡಾಗ ನಾವು ನಿಜವಾಗಿ ಮಗು ಆಗ್ತೀವಿ. ನಿಜವಾಗ ಮಗುಗೆ ಅಹಂಕಾರ ಇರಲ್ಲ. ಆ ತಾಯಿ ನಮ್ಮನ್ನು ನಡೆಸ್ತಾಳೆ, ದಾರಿ ತೋರಿಸ್ತಾಳೆ. ಯಾವಾಗ ನಾವು ಶರಣಾಗಿರ್ತೀವಿ ಆಗ ನಮಗೆಲ್ಲ ಒಲಿಯುತ್ತೆ. ತಾಯಿನ ಒಲಿಸ್ಕೊಂಡ್ರೆ ಎಲ್ಲ ಒಲಿಯುತ್ತೆ. ಪಂಚಕೃತ್ಯ ಪರಾಯಣಿ ಅಂತ ಹೇಳ್ತಾರೆ. ಪಂಚವೇದ ಸ್ವರೂಪಿಣಿ, ಪಂಚಯಜ್ಞಪ್ರಿಯೆ, ಪಂಚಪ್ರೇತ ಮಂಚಾದಿಶಾಯಿನಿ, ಪಂಚಮಿ ಪಂಚಭೂತೇಶಿ, ಇದೆಲ್ಲ ಹೇಳುವಾಗ ಏನೋ ಒಂದು ಅದ್ಭುತವಾದ ಅನುಭವ ಆಗುತ್ತೆ. ಗಾಯತ್ರಿಯ ಒಂದು ದರ್ಶನ ಆಗ್ತಾ ಹೋಗುತ್ತೆ. ಎಲ್ಲರೂ ಗಾಯತ್ರಿ ಮಂತ್ರ ಹೇಳಬೇಕು, ಇವರೇ ಅವರೇ ಅಂತಿಲ್ಲ. ಬರೀ ಜನವರ ಹಾಕೊಂಡವ್ರೆ ಗಾಯತ್ರಿ ಹೇಳಬೇಕು ಅಂತಿಲ್ಲ. ಗಾಯತ್ರಿ ಇದು ಎಲ್ಲರಿಗೂ ಪ್ರೇಯರ್. ಇದು ಯಾರಿಗೆ ತಾಯಿಗೆ ಪ್ರಾರ್ಥನೆ ಮಾಡಬಾರ್ದು, ಎಲ್ಲರೂ ಮಾಡಬಹುದು. ಆದರೆ ಆಸಕ್ತಿ, ಕುತೂಹಲ, ಅದಕ್ಕೆ ನಿಷ್ಠೆ, ಅದಕ್ಕೊಂದು ತಯಾರಿ, ಅದಕ್ಕೊಂದು ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ಎಲ್ಲೂ ಬೇಡ. ಇಲ್ಲಿದ್ದಾಳವಳು. ಪ್ರತಿಯೊಂದು ಸ್ಟಡಿ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನ, ನಮ್ಮ ದೇಹನ, ಮನಸ್ಸನ್ನ, ಬುದ್ಧಿನ, ಅಹಂಕಾರ ದೂರ ಇಡೋ ಪ್ರಾಸೆಸ್ನಲ್ಲಿ ಎಲ್ಲ ಅರ್ಥ ಆಗೋಗುತ್ತೆ. ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ನಾನು ಯಾರು. ಇದು ಬ್ರಹ್ಮಜ್ಞಾನವನ್ನು ಕೊಡ್ತಾಳೆ ತಾಯಿ. ಗಾಯತ್ರಿ ಸರಸ್ವತಿ ಸ್ವರೂಪ.